ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಅಟಲ್ ಬಿಹಾರಿ ವಾಜಪೇಯಿ 101ನೇ ಜನ್ಮ ದಿನಾಚರಣೆ. ಸುಧಾಕರ್ ಬಣ್ಣನೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ತತ್ವ ಸಿದ್ಧಾಂತಗಳು ಇಂದಿನ ರಾಜಕಾರಣಿಗಳಿಗೆ ಆದರ್ಶಪ್ರಾಯ. ಅವರು ಅಧಿಕಾರವನ್ನು ಕೇವಲ ಪದವಿಯನ್ನಾಗಿ ನೋಡದೆ ಸೇವೆ ಎಂದು ಪರಿಗಣಿಸಿದ ಮಹಾನ್ ಚೈತನ್ಯ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದರು. ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿಸ್ತು ಮತ್ತು ಸಿದ್ಧಾಂತ. ವಾಜಪೇಯಿ ಅವರ ಶಿಸ್ತು ಮತ್ತು ದಕ್ಷತೆಯನ್ನು ಕಂಡು ಸಾವಿರಾರು ಯುವಕರು ಪಕ್ಷದ ಕಾರ್ಯಕರ್ತರನ್ನಾಗಿ ಹೊರಹೊಮ್ಮಿದ್ದಾರೆ. ಸಿದ್ಧಾಂತಕ್ಕೆ ಬದ್ಧರಾಗಿದ್ದ ಅವರು ಹಿಂದುತ್ವಕ್ಕೆ ಆದ್ಯತೆ ನೀಡಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಎಂದು ಸುಧಾಕರ್ ಸ್ಮರಿಸಿದ್ದರು. ರಾಷ್ಟ್ರೀಯ ಹೆದ್ದಾರಿಗಳ ಸುಧಾರಣೆ, ದೇಶಕ್ಕೆ ಮೆಟ್ರೋ ರೈಲು ಯೋಜನೆ ಹಾಗೂ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಾಜಪೇಯಿ ಅವರ ಕೊಡುಗೆ ಅಪಾರ. ಇದು ಕನ್ನಡಿಗರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದರು. ವಿಶ್ವಗುರು ಹಾದಿಯಲ್ಲಿ ಮೋದಿ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿ.ಕಲ್ ರಾಮಚಂದ್ರ ಗೌಡ ಮಾತನಾಡಿ, ಅಜಾತಶತ್ರು ವಾಜಪೇಯಿ ಅವರ ಹಾದಿಯಲ್ಲಿ ಸಾಗುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಭಾರತವನ್ನು ವಿಶ್ವಗುರುವಿನ ಸ್ಥಾನಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ರೂಪಿಸಿ ರಮೇಶ್, ಕೃಷ್ಣ ಮತ್ತು ಲಕ್ಷ್ಮೀನಾರಾಯಣ ಗುಪ್ತಾ ಅವರು ವಾಜಪೇಯಿ ಅವರ ಜೀವನ ಪಂಥದ ಬಗ್ಗೆ ಮಾತನಾಡಿದರು. ವೇದಿಕೆಯಲ್ಲಿ ಮುಖಂಡರಾದ ರಾಮಲಿಂಗಪ್ಪ, ಆನಂದಗೌಡ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಜಿಲ್ಲಾ ಸಂಚಾಲಕರು ಮುರಳಿ ಕಾರ್ಯಕ್ರಮವನ್ನು ಸ್ವಾಗತಿಸಿದರು, ವಂದಿಸಿದರು. ಅಂಬಾನಿ ನ್ಯೂಸ್ ಟಿವಿ ವರದಿಗಾರರು ಬಹುಶಃ ಇಂತಹ ಒಂದು ಕಾರ್ಯಕರ್ತರ ಒಂದು ಹುಮ್ಮಸ್ಸು, ಆತ್ಮವಿಶ್ವಾಸದಿಂದಲೇ ನಮ್ಮ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಈ ಒಂದು ಶಕ್ತಿಯನ್ನ ಪಡೆದಿದೆ ಅಂತ ನಾನು ನಿಜವಾಗ್ಲೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೂ ವಿಶ್ವಾಸ ಇದ್ದಿದ್ದಾಗ ರಾಜಕೀಯ ಪಕ್ಷವನ್ನ ಮತ್ತು ಈ ದೇಶಕ್ಕೆ ಅಗತ್ಯವಾಗಿ ಬೇಕಾದಂತಹ ಸಿದ್ಧಾಂತವನ್ನು, ಹಿಂದುತ್ವದ ವಾದವನ್ನು ಮಂಡಿಸಬೇಕು ಮತ್ತು ಈ ದೇಶವನ್ನ ಹಿಂದುತ್ವದ ಸಿದ್ಧಾಂತದ ಅಡಿಯಲ್ಲಿ ಇಡೀ ವಿಶ್ವದಲ್ಲಿ ಮೊಳಗಿಸಬೇಕು ಅಂತ ನಂಬಿದವರಲ್ಲಿ ಮೊದಲಿಗರು ಯಾರಾದರೂ ಇದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಅನಿಸಿದ್ದಾರೆ. ಮತ್ತೆ ರಾಜಕಾರಣ ಏನು ಅಂತ ನಾವು ಪ್ರಶ್ನೆ ಮಾಡಿದಾಗ, ರಾಜಕಾರಣ ಅಂದ್ರೆ ಅಧಿಕಾರ ಅಥವಾ ಭಾಷಣ ಅಥವಾ ಈ ಕುರ್ಚಿ, ಈ ಪ್ರಶ್ನೆಗಳಿಗೆ ಉತ್ತರ ಯಾರಾದ್ರೂ ಕೊಡ್ಲಿಕ್ಕೆ ಸಾಧ್ಯ? ಕಾಂಗ್ರೆಸ್ ಮುಖ ಕೇಸರಿಮಯ ಆಗ್ತಕ್ಕಂಥ ಏನು ಕಾರ್ಯಕ್ರಮ ಮಾಡಿಕೊಂಡು ವಾಜಪೇಯಿ ಅವರ ಕೊಡುಗೆ ಅಪಾರ ದೊಡ್ಡ ಕೊಡುಗೆ. ಅದರ ಜೊತೆಗೆ ಏನು ಹೇಳಿದ್ರೆ, ಇವತ್ತು ದೇಶದ ವಿಶ್ವ ನಾಯಕರಾಗಿ ಇವತ್ತು ನಮ್ಮ ಪ್ರಧಾನಿಗಳಿದ್ದಾರೆ, ಅವ್ರನ್ನ ಗುರುತಿಸಿ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಿ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತೇನು ಕೆಲಸ ಮಾಡ್ತಾ ನಮ್ಮ ಮೋದಿಜಿಯವರ ಭಾರತ ದೇಶದಲ್ಲಿ ಅವ್ರನ್ನ ನೇತೃತ್ವದಲ್ಲಿ ಏನು ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ವಿಶ್ವದಲ್ಲೇ ಇವತ್ತು ಭಾರತವನ್ನ ಎದ್ದು ನೋಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೊಡುಗೆ ಆಗಿರ್ತಕ್ಕಂಥದ್ದು. ಅವರ ಜೀವನ ಚರಿತ್ರೆಯನ್ನ ಪೂರ್ತಿ ಏನೆಲ್ಲ ಆಯ್ತು ಅಂತ ಹೇಳಬೇಕು, ಇಡೀ ದೇಶ ಚರಿತ್ರೆಯನ್ನ ಹೇಳ್ತಕ್ಕಂಥದ್ದನ್ನ ಆಯೋಜನೆ ಮಾಡಿ ಅವರ ಕಾಲದಲ್ಲಿ ಏನು ಸಂಘಟನೆ ಇರ್ತಕ್ಕಂಥ ಮೇಲೆ ಒಂದಷ್ಟು ಭಾಷಣ ಮಾಡಿಸ್ಬೇಕಂತ ಹೇಳ್ತಕ್ಕಂಥದ್ದು ಏನಿದೆ, ಒಂದು 3 ಜನ ಇವತ್ತು ನಮ್ಮ ಶಿಬಿರಗಳಿಂದ ರೂಚಿ ರಮೇಶ್ ಇದ್ದಾರೆ, ಅದರಿಂದ ಡಾಕ್ಟರ್ ಕೃಷ್ಣ ಅವರು ಇದ್ದಾರೆ ಚಿಕ್ಕಬಳ್ಳಾಪುರದಿಂದ, ಇನ್ನೊಬ್ರು ಅದೇ ಕಾಲದಲ್ಲಿ ನಮ್ಮ ಗುಪ್ತಾ ಅವರು ಇವತ್ತು ಅವ್ರನ್ನು ಕರೆದಿದ್ರು, ಅವರಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ಇಡೀ 6 ತಾಲೂಕುಗಳಿಂದ 30 ರಿಂದ 40 ಜನ ಮಾತ್ರ ಸೇರ್ತಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ.
ಲಾಯರ್ ಲಕ್ಷ್ಮಣರಾವ್ ಅಂತ ಒಬ್ಬರು ಲಾಯರ್ ಇದ್ದರು. ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಬೊಮ್ಮರಾಮಯ್ಯ, ಮಂಜುನಾಥ್, ಎಂ ಕೃಷ್ಣ ಇವರೆಲ್ಲ ಶಿವಶಂಕರ್ ಮುಂಜಿ, ಮಂಜುನಪ್ಪ ಇವೆಲ್ಲ ಕಾರ್ಯಕರ್ತರಾಗಿದ್ದರು. ಹಾಗೂ ಈಗೂ ಕರ್ನಾಟಕದಲ್ಲಿ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಹಾರಿಸಿದ ಕೀರ್ತಿ ನಮ್ಮ ಸುಧಾಕರ್ ಸರ್. ಅವರು ಇಲ್ಲಿಗೆ ಮುಖ್ಯ ಆಗುವ ಬೇಡ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿ ಅಂತ ಬಿಟ್ಟೇಳಿ ಅವರಿಗೆ ಮನವಿ ಮಾಡ್ತಾ ಈ ದಿನದ ಮುಖ್ಯವಾದ ಒಂದು ಅಂಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯ ಬಗ್ಗೆ, ಅವರ ಜನನದ ಬಗ್ಗೆ, ಅವರ ಬಾಲ್ಯದ ಬಗ್ಗೆ ನಾಲ್ಕು ಮಾತು, ಅವರ ವಿಚಾರಗಳನ್ನು, ಅವರ ದೇಶ ಪ್ರೇಮವನ್ನು ಎಲ್ಲರೂ ನಮ್ಮಗಳಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ನಮಗೆ ಗಮನವನ್ನು ಕೊಟ್ಟು ಅದೇ ದಾರಿಯಲ್ಲಿ ನಡೆಯೋಣ. ಇವತ್ತು ಅವರ ಹುಟ್ಟಿದ ಹಬ್ಬದ ನಾವು ಮಾಡಬೇಕು ಅಂತ ಹೇಳ್ತಾ ನಾನು ಸುಧಾಕರ್ ಅವರಿಗೆ ವಂದನೆಗಳನ್ನು ತಿಳಿಸ್ತಾ 3 ಜನ ನಮ್ಮ ಹಿರಿಯರೇನಿದ್ದಾರೆ ಅವರಿಗೆ ನಂತರ ರಾಷ್ಟ್ರಗೀತೆ ಆದ ನಂತರ ಹೊರಡುವಂಥದ್ದು ಆಗಬೇಕು. ಅದು ತಿಳಿಸುವಂಥವರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶ್ರೀ ರೂಪಸಿ ರಮೇಶ್ ಅವರು ಪ್ರಾರಂಭದಲ್ಲಿ ಅವರ ಬಾಲ್ಯ ಮತ್ತು ಅವರ ಜೀವನ ಹೇಗಿತ್ತು ಅನ್ನುವಂಥದ್ದರ ಕುರಿತು 2 ಮಾತುಗಳನ್ನು ಮಾತಾಡ್ತಾರೆ. ಇವರು ಶಿಡ್ಲಘಟ್ಟದ ನಮ್ಮ ಪ್ರಮುಖರು ಮತ್ತು ಅಲ್ಲಿ ಒಂದು ಶಿಕ್ಷಣ